ಈ ಜಗತ್ತಿನಲ್ಲಿ ಅತ್ಯಂತ ಕಷ್ಟದ ಕೆಲಸ ಯಾವುದು? ಒಂದು ಬಿಸ್ನೆಸ್ ಅನ್ನ ಆರಂಭಿಸೋದಾ? ಅಲ್ಲ, ಆರಂಭಿಸಿದ ಬಿಸ್ನೆಸ್ ಅನ್ನ ವರ್ಷಗಳವರೆಗೆ, ದಶಕಗಳವರೆಗೆ, ತಲೆಮಾರುಗಳವರೆಗೆ ಯಶಸ್ವಿಯಾಗಿ ಉಳಿಸಿಕೊಳ್ಳೋದು. ಹೌದು, ಬಹಳಷ್ಟು ಜನ ಕಂಪನಿಯನ್ನ ಆರಂಭಿಸ್ತಾರೆ, ಕೆಲವೇ ವರ್ಷಗಳಲ್ಲಿ ಬಂದಾಗುತ್ತೆ. ಆದರೆ ಕೆಲವು ಕಂಪನಿಗಳು 50 ವರ್ಷ, 100 ವರ್ಷ, ತಲೆಮಾರುಗಳವರೆಗೆ ಉಳಿಯುತ್ತೆ. ಯಾಕೆ? ಯಾಕಂದ್ರೆ ಅಲ್ಲಿ ಲಾರ್ಡ್ ವಿಷ್ಣು ಮೈಂಡ್ ಸೆಟ್ ಆರಂಭವಾಗುತ್ತೆ. ಯಾಕಂದ್ರೆ ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ಶಿವ ಪರಿವರ್ತನೆ ತರ್ತಾನೆ, ಆದ್ರೆ ವಿಷ್ಣು ಸಂರಕ್ಷಿಸ್ತಾನೆ, ಸಮತೋಲನ ಕಾಪಾಡ್ತಾನೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಸೊ ಪ್ರತಿ ಬಿಸ್ನೆಸ್ ಮ್ಯಾನ್ ವಿಷ್ಣುವಿನಿಂದ 5 ಮಹತ್ವದ ಪಾಠವನ್ನ ಕಲಿಬೇಕು. ಮೊದಲನೇದು, ಸಸ್ಟೈನಬಿಲಿಟಿ ಇಸ್ ಗ್ರೇಟರ್ ದೆನ್ ಸಕ್ಸಸ್. ಒಮ್ಮೆ ಗೆಲ್ಲೋದು ದೊಡ್ಡದಲ್ಲ, ಪ್ರತಿ ವರ್ಷ ಗೆಲ್ಲೋದು ದೊಡ್ಡದು. ಒಮ್ಮೆ ಲಾಭ ಗಳಿಸೋದು ದೊಡ್ಡದಲ್ಲ, ಪ್ರತಿ ವರ್ಷ ಲಾಭ ಗಳಿಸೋದೇ ದೊಡ್ಡದು. ಬಿಸ್ನೆಸ್ ನಲ್ಲಿ ಸಕ್ಸಸ್ಗಿಂತ ಸಸ್ಟೈನಬಿಲಿಟಿ ಹೆಚ್ಚು ಮುಖ್ಯ. ಎರಡನೆಯದು, ಪ್ರೊಟೆಕ್ಟ್ ವಾಟ್ ಯು ಬಿಲ್ಡ್. ಒಂದು ತಪ್ಪು ನಿರ್ಧಾರ, ಒಂದು ತಪ್ಪು ಪಾಲುದಾರಿಕೆ, ಒಂದು ತಪ್ಪು ಅಭ್ಯಾಸ ವರ್ಷಗಳ ಪರಿಶ್ರಮವನ್ನ ನಾಶ ಮಾಡಬಹುದು. ವಿಷ್ಣುವಿನ ಪಾಠ ಏನಂದ್ರೆ, ಕಟ್ಟೋದಕ್ಕಿಂತ ಕಾಪಾಡಿಕೊಳ್ಳೋದು ದೊಡ್ಡ ಕೌಶಲ್ಯ. ಮೂರನೆಯದು, ಅಡಾಪ್ಟ್ ವಿತೌಟ್ ಲೂಸಿಂಗ್ ಯುವರ್ ವ್ಯಾಲ್ಯೂಸ್. ವಿಷ್ಣು ದಶಾವತಾರಗಳನ್ನ ಎತ್ತಿದ, ಆದರೆ ಎಲ್ಲೂ ಕೂಡ ಮೌಲ್ಯಗಳನ್ನ ಬಿಟ್ಟುಕೊಡ್ಲಿಲ್ಲ. ಬಿಸ್ನೆಸ್ ನಲ್ಲೂ ಮಾರ್ಕೆಟ್ ಬದಲಾಗಬಹುದು, ಟೆಕ್ನಾಲಜಿ ಬದಲಾಗಬೇಕು, ಸ್ಟ್ರಾಟರ್ಜಿ ಕೂಡ ಬದಲಾಗಬೇಕು, ಆದರೆ ವ್ಯಾಲ್ಯೂಸ್ ಮಾತ್ರ ಬದಲಾಗಬಾರದು. 4, ಸಮತೋಲನವೇ ಸ್ಥಿರತೆಯನ್ನ ತರುತ್ತೆ. ಬ್ಯಾಲೆನ್ಸ್ ಕ್ರಿಯೇಟ್ ಸ್ಟೆಬಿಲಿಟಿ. ಒಂದು ಕಡೆ ಲಾಭ, ಇನ್ನೊಂದು ಕಡೆ ಕಸ್ಟಮರ್. ಒಂದು ಕಡೆ ಇಂದಿನ ಬೆಳವಣಿಗೆ, ಇನ್ನೊಂದು ಕಡೆ ಭವಿಷ್ಯ. ಈ ಸಮತೋಲನವನ್ನ ಕಾಪಾಡಬಲ್ಲ ನಾಯಕನೇ ದೊಡ್ಡ ಕಂಪನಿಯನ್ನ ನಿರ್ಮಿಸ್ತಾನೆ. 5, ಥಿಂಕ್ ಇನ್ ಜನರೇಷನ್ಸ್ ನಾಟ್ ಕ್ವಾರ್ಟರ್. ಈ ಕ್ವಾರ್ಟರ್ ರಿಸಲ್ಟ್ಗಾಗಿ ಅಲ್ಲ, ಮುಂದಿನ ತಲೆಮಾರಿಗಾಗಿ ನಿರ್ಮಿಸಿ. ತಾತ್ಕಾಲಿಕ ಲಾಭ ಅಲ್ಲ, ಶಾಶ್ವತ ನಂಬಿಕೆಗಾಗಿ ಕೆಲಸ ಮಾಡಿ, ಅದೇ ನಿಜವಾದ ಯಶಸ್ಸು. ನಿಮಗೆ ರಿಯಲ್ ಎಕ್ಸಾಂಪಲ್ ಹೇಳ್ತೀನಿ. ರತನ್ ಟಾಟಾ ಅವರು ಒಂದು ಕಂಪನಿಯನ್ನ ಮಾತ್ರ ನಿರ್ಮಿಸಲಿಲ್ಲ, ಒಂದು ಮೌಲ್ಯ ಆಧಾರಿತ ವ್ಯವಸ್ಥೆಯನ್ನ ನಿರ್ಮಿಸಿದರು. ಅದಕ್ಕಾಗಿಯೇ ಟಾಟಾ ಗ್ರೂಪ್ 100 ವರ್ಷಗಳಿಗೂ ಹೆಚ್ಚು ಕಾಲ ಜನರ ವಿಶ್ವಾಸವನ್ನ ಗಳಿಸಿದೆ. ಇದು ಲಾರ್ಡ್ ವಿಷ್ಣು ಮೈಂಡ್ ಸೆಟ್. ನೆನ್ಪಿಟ್ಕೊಳ್ಳಿ, ಬಿಸ್ನೆಸ್ ಆರಂಭಿಸುವುದು ಒಂದು ದೊಡ್ಡ ಯಶಸ್ಸು, ಬಿಸ್ನೆಸ್ ಅನ್ನ ಬೆಳೆಸೋದು ಇನ್ನೊಂದು ಯಶಸ್ಸು. ಆದರೆ ಬಿಸ್ನೆಸ್ ಅನ್ನ ತಲೆಮಾರುಗಳವರೆಗೆ ಉಳಿಸೋದು ನಿಜವಾದ ನಾಯಕತ್ವ. ವಿಷ್ಣುವಿನ ಸಂದೇಶ, ಸೃಷ್ಟಿಸೋದನ್ನ ಮಾತ್ರ ಅಲ್ಲ, ಸಂರಕ್ಷಿಸೋದನ್ನು ಕಲಿಯಿರಿ. ಬೆಳೆಯೋದನ್ನ ಮಾತ್ರ ಅಲ್ಲ, ಸ್ಥಿರವಾಗಿ ಉಳಿಯೋದನ್ನೂ ಕಲಿಯಿರಿ. ಯಾಕೆಂದ್ರೆ ಒಂದು ಕಂಪನಿಯನ್ನ ಆರಂಭಿಸಲು ಒಬ್ಬ ಫೌಂಡರ್ ಸಾಕು, ಆದರೆ ಒಂದು ಕಂಪನಿಯನ್ನ ಶತಮಾನಗಳವರೆಗೆ ಉಳಿಸಲು ಒಂದು ಶ್ರೇಷ್ಠ ಮೈಂಡ್ ಸೆಟ್ ಬೇಕು. ಅದೇ ಲಾರ್ಡ್ ವಿಷ್ಣು ಮೈಂಡ್ ಸೆಟ್. ನೀವೇನ್ ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.